ಪ್ರೆಸ್ಟೀಜ್ನಲ್ಲಿ ಫ್ಲಾಟ್ ತಗೊಳ್ಳೋ ಮುನ್ನ ಎಚ್ಚರ ಎಚ್ಚರ. ಸರ್ಕಾರಕ್ಕೆ ಮಾತ್ರ ಅಲ್ಲ, ಗ್ರಾಹಕರಿಗೂ ಇಟ್ಟಿದ್ದಾರೆ ಭಗನಿಗೂಟ. ಸರ್ಕಾರಿ ಗೋಮಾಳ ಜೊತೆ ರಾಜಕಾಲುವೆ ನುಂಗಿದ ಹಗಲುಗಳ್ಳರು. ಎಲ್ಲರಿಗೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ಕೆಲವರಿಗೆ ಹಣ, ಚಿನ್ನ, ಬಟ್ಟೆ, ಕಾರುಗಳ ಆಸೆ ಇದ್ರೆ, ಇನ್ನು ಕೆಲವರಿಗೆ ಒಂದೊಳ್ಳೆ ಮನೆ ಕಟ್ಟಬೇಕು, ಜಾಗ ಖರೀದಿಸಬೇಕು ಅನ್ನೋ ಆಸೆಯನ್ನ ಹೊಂದಿರ್ತಾರೆ. ಅದರಲ್ಲೂ ಕೆಲವರು ತಮ್ಮ ಪ್ರೆಸ್ಟೀಜ್ಗಾಗಿ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ ಖರೀದಿಸ್ತಾರೆ. ಈ ರೀತಿ ತಮ್ಮ ಪ್ರೆಸ್ಟೀಜ್ಗಾಗಿ ಮನೆ ಖರೀದಿಸಬೇಕು ಅನ್ನೋ ಪ್ಲಾನ್ ಇಟ್ಕೊಂಡಿರೋರೆಲ್ಲ ನಾವು ಈಗ ತೋರಿಸೋ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಒಂದು ಪ್ರತಿಷ್ಠಿತ ಹೆಸರಾಂತ ಕಂಪನಿಯ ಮೋಸದ ಕಥೆ ಕೇಳಿದ್ರೆ ಅಪ್ಪ ದೇವ್ರೆ, ಯಾವ ಮನೇನೂ ಬೇಡ, ಏನು ಬೇಡ ಅಂತ ಅನ್ನಿಸೋದಂತೂ ಪಕ್ಕ. ಹೌದು, ನಾವು ಹೇಳ್ತಿರೋ ಹೆಸರಾಂತ ಅಪಾರ್ಟ್ಮೆಂಟ್ ಕಂಪನಿಯ ಹೆಸರೇ ಪ್ರೆಸ್ಟೀಜ್ ಸಿಟಿ. ಹೌದು, ತಮ್ಮ ಪ್ರೆಸ್ಟೀಜ್ಗಾಗಿ ಪ್ರೆಸ್ಟೀಜ್ ಸಿಟಿಯಲ್ಲಿ ಫ್ಲಾಟ್ ಖರೀದಿಸಿ ಬೀದಿಗೆ ಬಿದ್ದಿರೋರ ಸ್ಟೋರಿ ಇದು. ಹೇಳ್ಕೊಳ್ಳೋಕೆ ಪ್ರೆಸ್ಟೀಜ್ ಅನ್ನೋ ಹೆಸರು, ಆದರೆ ಮಾನ ಮರ್ಯಾದೆ ಎಲ್ಲವನ್ನೂ ಸಹ ಬಿಟ್ಟಿರೋ ಕಂಪನಿ ಪ್ರೆಸ್ಟೀಜ್ ಅಂದ್ರೆ ತಪ್ಪಾಗಲ್ಲ. ಈ ಹಿಂದೆ ಕೂಡ ಬೆಂಗಳೂರಿನ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯಲ್ಲಿ ರಾಜಕಾಲುವೆ, ಸರ್ಕಾರಿ ಭೂಮಿ, ಕೆರೆ, ಗೋಮಾಳ, ರಸ್ತೆಗಳನ್ನು ಒತ್ತುವರಿ ಮಾಡಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿದ್ದ ಪ್ರೆಸ್ಟೀಜ್ ಸಿಟಿಯ ಒಂದು ಮಹಾ ಮೋಸವನ್ನ ನಮ್ಮ ಸ್ಪೀಡ್ ನ್ಯೂಸ್ನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಈ ಸುದ್ದಿ ವರದಿಯಾಗ್ತಿದ್ದಂತೆ ಖತರ್ನಾಕ್ ಪ್ರೆಸ್ಟೀಜ್ ಸಿಟಿಯ ಮತ್ತಷ್ಟು ಮೋಸದ ಪ್ರಕರಣಗಳು ಹೊರಬೀಳ್ತಿದೆ. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಕಾಣೋದು ಬೃಹತ್ ಅಪಾರ್ಟ್ಮೆಂಟ್ಗಳು ಮಾತ್ರ. ಈ ಮಾಯಾನಗರಿಯಲ್ಲಿ ಒಂದಿಂಚು ಜಾಗ ಸಿಗೋದೇ ತಡ, ಅಕ್ಕಪಕ್ಕದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅರಮನೆಯನ್ನೇ ಕಟ್ಟಿಬಿಡ್ತಾರೆ. ಅದೇ ಬಡವರ ಭೂಮಿಯನ್ನ ಕಬಳಿಸಿ ಗೋಮಾಳ, ರಾಜಕಾಲುವೆ, ನಕಾಶೆ ರಸ್ತೆಯನ್ನು ಬೆಳೆದ ಪ್ರೆಸ್ಟೀಜ್ ಸಿಟಿ ಖದೀಮರ ಕಳ್ಳಾಟವನ್ನ ಈ ಹಿಂದೆ ಬಟಾ ಬಯಲು ಮಾಡಿದ್ವಿ. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿ ಸರ್ಕಾರಕ್ಕೆ ಬಗ್ನಿಗೂಟ ಇಟ್ಟಿದ್ದ ಖದೀಮರು ಇದೀಗ ಫ್ಲಾಟ್ ಖರೀದಿ ಮಾಡಿರೋರಿಗೂ ಕೂಡ ಬಗ್ನಿಗೂಟ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಟೌನ್ ಪ್ಲಾನ್ ಪರಿಮಿತಿ ಪಡೆಯದೆ ಕಟ್ಟಡ ನಿರ್ಮಾಣ, ಪ್ರೆಸ್ಟೀಜ್ ಅಂತ ಹೋಗಿ ಬೀದಿಗೆ ಬಿದ್ದ ಖರೀದಿದಾರರು. ಈ ಹಿಂದೆ ಆನೇಕಲ್ ತಾಲೂಕಿನಲ್ಲಿ ಪ್ರೆಸ್ಟೀಜ್ ಸಿಟಿ ಭೂ ಕಬಳಿಕೆ ಮಾಡಿರುವುದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಇದೀಗ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರೋ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಸರದಿ. ಹೌದು, ನಾವು ತೋರಿಸ್ತಾ ಇರುವ ಈ ದೃಶ್ಯಾವಳಿಯಲ್ಲಿ ಬರ್ತಾ ಇರೋ ಕಟ್ಟಡವೇ ಉತ್ತರಹಳ್ಳಿ ಬಳಿ ಇರುವ ಪ್ರೆಸ್ಟೀಜ್ ಸಿಟಿ ಅಪಾರ್ಟ್ಮೆಂಟ್. ಈ ಜಾಗವನ್ನ ಒಮ್ಮೆ ಗಮನಿಸಿದ್ರೆ ಇಲ್ಲಿಯೂ ಕೂಡ ರಾಜಕಾಲುವೆ ಭೂ ಕಬಳಿಕೆ ಆಗಿರುವುದಂತೂ ಪಕ್ಕ ಅನಿಸುತ್ತೆ. ಇನ್ನು ಹೇಳೋದಾದ್ರೆ ಈ ಪ್ರೆಸ್ಟೀಜ್ ಖದೀಮರದ್ದು ಮೋಸ ಇಷ್ಟೇ ಅಲ್ಲ, ಈ ಖತರ್ನಾಕ್ ಕಂಪನಿ ಖರೀದಿದಾರರ ಬಳಿ ಹಣ ಪಡೆದು ಮೋಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬಂದಿದೆ. ಯಾವುದೇ ಅನುಮತಿ ಇಲ್ಲದೆ ಟೌನ್ ಪ್ಲಾನ್ ಪರಿಮಿತಿ ಪಡೆಯದೆ ಕಟ್ಟಡ ನಿರ್ಮಾಣವನ್ನ ಮಾಡಿದ್ರು ಈ ಖದೀಮರು. ದಲಿತರ ಜಮೀನನ್ನ ಖರೀದಿಸಿ ಅಲ್ಪ ಸ್ವಲ್ಪ ಹಣ ನೀಡಿ ಮೋಸ ಮಾಡಿ ಅವರ ಹೊಟ್ಟೆ ಮೇಲೆ ಮಣ್ಣು ಹಾಕಿದ್ರು. ಇದನ್ನೆಲ್ಲ ಗಮನಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿಬಿಟ್ಟಿದ್ರು. ಆದರೆ ಇದೀಗ ಆಸೆಪಟ್ಟು ಪ್ರತಿಷ್ಠಿತ ಕಂಪನಿ ಅನ್ಕೊಂಡು ಕೋಟಿ ಕೋಟಿ ಹಣ ಕೊಟ್ಟು ಫ್ಲಾಟ್ ಖರೀದಿಸಿದ್ದವರು ಇಂದು ಬೀದಿಗೆ ಬರೋ ಪರಿಸ್ಥಿತಿ ಎದುರಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರೆಸ್ಟೀಜ್ಗಾಗಿ ಪ್ರೆಸ್ಟೀಜ್ನಂತಹ ಖತರ್ನಾಕ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿಸಿದವರ ಕಥೆ ಏನಾಗಿದೆ ಅಂತ. ಸ್ಪೀಡ್ ನ್ಯೂಸ್ನಲ್ಲಿ ಈ ಖತರ್ನಾಕ್ ಕಂಪನಿಯ ಮಹಾಮೋಸ ವರದಿ ಆಗ್ತಾ ಇದ್ದಂತೆ ಈ ಖದೀಮರ ಮತ್ತಷ್ಟು ವಂಚನೆಗಳು ಒಂದೊಂದಾಗಿ ಹೊರಬರ್ತಲೇ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ವಂಚನೆ ಹೊರಬರುತ್ತೆ ಅಂತ ಕಾದು ನೋಡೋಣ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.